ಹೊಸ ವರ್ಷದ ಆರಂಭದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಒಂದಿಷ್ಟು ವಿಭಿನ್ನ ಪ್ರಯತ್ನಗಳಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಸದ್ಯಕ್ಕೆ ಎಲ್ಲಿ ನೋಡಿದ್ರೂ ಕೂಡ ಕೆ ಡಿ ಸಿನಿಮಾದ ಶಿವನ ಸಾಂಗ್ ಟ್ರೆಂಡ್ ಇರುವಂಥದ್ದು. ಸೊ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಇಡೀ ಚಿತ್ರತಂಡ ಇದೆ. ಅದರಲ್ಲೂ ವಿಶೇಷವಾಗಿ ಚಿತ್ರದ ನಾಯಕಿ ರೇಷ್ಮಾ ನಾಣಯ್ಯ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಹೊಸ ವರ್ಷದ ಆರಂಭಕ್ಕೆ ನಿಮಗೆ ಪ್ರತಿ ವರ್ಷ ಕೂಡ ಒಂದೊಂದು ವಿಶೇಷತೆ ಇದೆ ಅಲ್ವಾ? ಇಯರ್ ಎಂಡಲ್ಲೂ ತುಂಬ ಸರ್ಪ್ರೈಸಸ್ ಇತ್ತು ಲೈಫಲ್ಲಿ. ಈ ವರ್ಷವೂ ಕೂಡ ಆರಂಭದಲ್ಲೇ ಒಂದು ಸರ್ಪ್ರೈಸ್ ಸಿಕ್ಕಿದೆ. ಆ್ಯಸ್ ಯೂಶುವಲ್ ಒಂದು ಸಿನಿಮಾ ಟೀಮ್ ಜೊತೆ ಅಸೋಸಿಯೇಟ್ ಆಗಿರ್ತದೆ. ಫಸ್ಟ್ ನಿಮ್ಮ ಮಾತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳ ಜೊತೆಗೆ. ಥ್ಯಾಂಕ್ ಯು. ನಿಮಗೂ ಹಾಗೆ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನೀವು ಹೇಳಿದಾಗೆ ಕೆ ಡಿ ಟೀಮ್ ಒಟ್ಟಿಗೆ ಸಂಕ್ರಾಂತಿ ಮೊದಲನೇ ಹಬ್ಬ ತಂಡದೊಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿರೋದು ತುಂಬ ಖುಷಿ ಇದೆ. ಅದರಲ್ಲೂ ಶಿವ ಸಾಂಗ್ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಒಳ್ಳೆ ರೆಸ್ಪಾನ್ಸ್ ಬಂದಾಗ ಆ್ಯಂಡ್ ಇಯರ್ ಸ್ಟಾರ್ಟಿಂಗೇ ಎಷ್ಟು ಒಂದು ಪಾಸಿಟಿವ್ ನೋಟಲ್ಲಿ ಸ್ಟಾರ್ಟ್ ಮಾಡಿದಾಗ ತುಂಬ ಖುಷಿಯಾಗುತ್ತೆ. ಎಸ್, ಹಬ್ಬ ಅಂದರೆ ಪ್ರತಿ ಒಬ್ರಿಗೂ ಒಂದೊಂದು ವಿಶೇಷತೆಗಳಿರುತ್ತೆ. ನಿಮಗೆ ಈ ಬಾಲ್ಯದ ದಿನಗಳಿಂದ ಇಲ್ಲಿ ತನಕ ಸೆಲೆಬ್ರೇಟ್ ಮಾಡಿದ್ದಂಥ ರೀತಿ ಹೆಂಗಿತ್ತು? ಈಗ ಆ್ಯಸ್ ಎ ಹೀರೋಯಿನ್ ಆದಮೇಲೆ ಟೈಮ್ ಸಿಗುತ್ತಾ ಸೆಲೆಬ್ರೇಟ್ ಮಾಡೋಕ್ಕೆ, ಇಲ್ವಾ ಬರೀ ಸಿನಿಮಾ ಟೀಮ್ ಜೊತೆ ಮಾತ್ರ ಸೆಲೆಬ್ರೇಟ್ ಮಾಡೋಂಗೆ ಆಗುತ್ತೆ ಹೆಂಗೆ? ಸರ್, ಬಾಲ್ಯದ ನೆನಪು ಅಂದರೆ ಆನೆಸ್ಟ್ಲಿ ಅಷ್ಟು ನೆನಪಿಲ್ಲ. ಯೂಶ್ವಲಿ ಫ್ಯಾಮ್ಲಿ ಒಟ್ಟಿಗೆ ಇರ್ತೀವಿ. ಫ್ಯಾಮ್ಲಿ ಒಟ್ಟಿಗೆ ಮನೆಯಲ್ಲೇ ಪೂಜೆ ಮಾಡಿಕೊಂಡು ಹಬ್ಬದ ಊಟ ಮಾಡಿಕೊಂಡು ಸಂಕ್ರಾಂತಿ ಎಳ್ಳು ಬೆಲ್ಲ ತಿನ್ಕೊಂಡು ಸಿಂಪಲಾಗಿ ಆಚರಿಸ್ತೀವಿ. ಐ ಥಿಂಕ್ ಏಕಲವ್ಯ ಟೈಮಲ್ಲಿ ಸಂಕ್ರಾಂತಿನೂ ತಂಡದೊಟ್ಟಿಗೆ ಸೆಲೆಬ್ರೇಟ್ ಮಾಡಿದೆ. ಇವಾಗ ಕೆ ಡಿ ತಂಡದೊಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿರೋದು ತುಂಬ ಖುಷಿ ಇದೆ. ಐ ಥಿಂಕ್ ಇದು ಒಂದು ಮೆಮರೀಸ್ ಕ್ರಿಯೇಟ್ ಮಾಡ್ತಿದ್ದೀನಿ ಇವಾಗ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಪ್ರತಿ ಸಿನಿಮಾದಲ್ಲೂ ಕೂಡ ಒಂದೊಂದು ಪಾತ್ರ ಬೇರೆದ್ದೇ ರೀತಿಯಲ್ಲಿ ಇರುತ್ತೆ. ಸೊ ಒಂದು ಚಾಲೆಂಜಸ್ಸು ಕೂಡ ಇರುತ್ತೆ. ಇನ್ ಪರ್ಟಿಕ್ಯುಲರ್ ಈ ಕೆ ಡಿ ಸಿನಿಮಾದ ವಿಶೇಷತೆಗಳು ನಿಮ್ಮ ಲೈಫಲ್ಲಿ ಪಾತ್ರ ಹೆಂಗಿದೆ ಅಂತ ಒಂದು ಏನು ಚಾಲೆಂಜ್ ಇದೆ? ಸರ್, ಆ ಪಾತ್ರನೇ ಒಂದು ದೊಡ್ಡ ಚಾಲೆಂಜ್ ನನಗೆ. ಯಾಕಂದರೆ ನೀವು ಪೋಸ್ಟ್ರಲ್ಲೇ ನೋಡ್ಬೋದು, ಕುತ್ಕೊಂಡಿರೋ ಸ್ಟೈಲ್ ಆಗಲಿ ಅಥವಾ ಅವರು ಜಡೆ ಆಗಲಿ, ಪ್ರತಿಯೊಂದು ಡೀಟೇಲ್ ಫೋಕಸ್ ಮಾಡಿ ಕ್ರಾಫ್ಟ್ ಮಾಡಿರೋಂಥ ಒಂದು ಪಾತ್ರ. ಆ್ಯಂಡ್ ಆ್ಯಕ್ಟಿಂಗಿಗೆ ಬಂದಾಗ ಅವಳು ಹೇಗೆ ನಡೀತಾಳೆ, ಮಚ್ಚಲಕ್ಷ್ಮಿ ಹೇಗೆ ನಡೀತಾಳೆ, ಹೇಗೆ ಮಾತಾಡ್ತಾಳೆ, ಯಾವ ರೀತಿ ಇರ್ತಾಳೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮಚ್ಚಲಕ್ಷ್ಮಿ ಆ್ಯಂಡ್ ರೇಷ್ಮಾ ಕಂಪ್ಲೀಟ್ ಆಪೋಸಿಟ್ ಆಗಿಲ್ಲ ನಾನು. ಸೊ ಆ ಪಾತ್ರನ ನಿಭಾಯಿಸಬೇಕು, ಜೀವಿಸಬೇಕು ಅಂದಾಗ ತುಂಬ 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 ಹೋಮ್ವರ್ಕ್ ಮಾಡಿದ್ದೀನಿ ನಾನು. ಪ್ರೇಮ್ ಸರು ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ರು, ಇಲ್ಲ ಈ ಥರ ಇರಬೇಕು ಅಂತ. ನನ್ನ ಕರಿಯರಲ್ಲಿ ಐ ಥಿಂಕ್ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಅಂದರೆ ಕೆ ಡಿ ಅಲ್ಲಿ ನೋಡ್ಬೋದು ಸರ್. ಈಗ ಧ್ರುವ ಅವರು ಮಚ್ಚಿಡ್ದಿದ್ದಾರೆ ಅಂತ ಗೊತ್ತಾಯಿತು. ಸೊ ನಿಮ್ಮಿಂದ ಇನ್ಸ್ಪಿರೇಷನ್ ಆಗಿ ಧ್ರುವ ಅವ್ರು ಮಚ್ಚಿಡ್ದಿರ್ಬೋದು ಅಂತ ನಾನು ಅಂದ್ಕೊಳ್ತಿದ್ದೀನಿ. ಸೊ ಈಗ ಮಚ್ಚಲಕ್ಷ್ಮಿ ಅಂತ ನೀವು ಫೇಮಸ್ ಆಗಿದ್ದಾರೆ. ಸಿನಿಮಾ ರಿಲೀಸ್ ಆದಮೇಲೆ ಯಾರು ಮಚ್ಚಿಗೆ ಬ್ರ್ಯಾಂಡ್ ಆಗ್ತಾರೆ ಅಂತ ನಿಮ್ಮಿಬ್ಬರಲ್ಲಿ? ಅದು ನೀವು ಹೇಳಬೇಕು. ಅದು ಐ ಥಿಂಕ್ ಮಚ್ಚಲಕ್ಷ್ಮಿ ಅಂದಾಗ ಬರೀ ಮಚ್ಚಿಡಿಯೋದ ಅಥವಾ ಯಾಕೆ ಮಚ್ಚಲಕ್ಷ್ಮಿ ಅಂತ ಕರೀತಾರೆ ಅವಳನ್ನ ಅಂತ ಗೊತ್ತಾಗುತ್ತೆ. ಯಾಕಂದರೆ ಇವಾಗ ಹೇಳಿದರೆ ಪಾತ್ರನೇ ಬಿಟ್ಕೊಟ್ಟಂಗೆ ಆಗುತ್ತೆ. ಮಚ್ಚಿಡಿಯೋದ ಅಥವಾ ಯಾಕೆ ಮಚ್ಚಲಕ್ಷ್ಮಿ ಅಂತ ಹೆಸರು ಕೊಟ್ಟಿದ್ದಾರೆ ಇದೆ ಅಂತ ಗೊತ್ತಾಗುತ್ತೆ. ಅದು ಪಾತ್ರ ನೋಡೋದ್ಮೇಲೆ ನೀವು ಹೇಳಬೇಕು ಯಾರು ಅಂತ. ಪರ್ಟಿಕ್ಯುಲರ್ ಆಗಿ ಈಗ ರಿಯಲ್ ಲೈಫಲ್ಲಿ ರೇಷ್ಮಾ ಅವ್ರು ಯಾವತ್ತಾದರೂ ತುಂಬ ಕೋಪ ಬಂದು ಒಂದು ಮಚ್ಚ ತೊಗೊಂಬಿಡೋಣ ಅಂತ ಅನಿಸಿದ್ದೆ ಯಾವತ್ತರ ಉಂಟಾ? ತುಂಬ ಕೋಪ ಬಂದಾಗ ಯಾವ ಆಯುಧ ಬಳಸ್ತೀರಿ? ಆ್ಯಕ್ಚುಲಿ ನಾನು ಹೇಳ್ದಾಗೆ ಇಲ್ಲ. ನೀವು ಹೇಗೆ ನೋಡ್ತೀರಾ ಮಚ್ಚಲಕ್ಷ್ಮಿ ಹೇಗೆ ಕಾಣಿಸ್ಕೋತಾಳೆ ಅಥವಾ ಹೆಸರಲ್ಲಾಗಿರಲಿ, ಕಂಪ್ಲೀಟ್ ಆಪೋಸಿಟ್. ನಾನು ತುಂಬ ಇಂಟ್ರೋವರ್ಟ್, ಕಮ್ಮಿ ಮಾತಾಡೋದು ಅಥವಾ ಕ್ಲೋಸ್ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಮಾತ್ರ ನಾನು ಸ್ವಲ್ಪ ಓಪನ್ ಆಗಿ ನಾನೇನು ಫುಲ್ ಖುಷಿಯಾಗಿ ಜಾಸ್ತಿ ಯೋಚನೆ ಮಾಡದೆ ಮಾತಾಡ್ಬಿಡ್ಬೋದು. ಬಟ್ ಅದರ್ವೈಸ್ ಯಾರಾದರೂ ಹೊಸಬ್ರು ಭೇಟಿಯಾದಾಗ ಐ ಆಮ್ ಅ ವೆರಿ ಇಂಟ್ರೋವರ್ಟ್. ಲೈಕ್ ಆ ಫಸ್ಟ್ ಹೆಸಿಟೇಷನ್ ಅಂತ ಇರುತ್ತಲ್ಲ, ಸೊ ಅದು ಇದೆ. ಸೊ ಆ ಇಂಟ್ರೋವರ್ಟ್ನೆಸ್ ಇದ್ದವಳು ಆ ಮಚ್ಚಲಕ್ಷ್ಮಿ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡಬೇಕಂದ್ರೆ ಸ್ವಲ್ಪ ಐ ಥಿಂಕ್ ಕಷ್ಟ ಅನ್ನೋಕ್ಕಿಂತ ತುಂಬ ಎಂಜಾಯ್ ಮಾಡಿದೆ ನಾನು ಆ ಪಾತ್ರ ಪ್ಲೇ ಮಾಡಿದಾಗ. ಸೊ ಕಂಪ್ಲೀಟ್ ಆಪೋಸಿಟ್ ಸರ್. ನನ್ನ ಕೋಪ ಬಂದಾಗ ಐ ಥಿಂಕ್ ಯೂಶ್ವಲಿ ಸೈಲೆಂಟ್ ಆಗಿಬಿಡ್ತೀನಿ ಅಥವಾ ಅಳು ಬಂದುಬಿಡುತ್ತೆ. ತುಂಬ ಆರ್ಗ್ಯೂ ಮಾಡಿದಾಗ ಮನೆಯಲ್ಲಿ ಯೂಶ್ವಲಿ ಸೈಲೆಂಟ್ ಆಗಿಬಿಡ್ತೀನಿ ಕಾಮಾಗಿ. ಈಗ ರಿಯಲ್ ಲೈಫಲ್ಲಿ ಏನೋ ತುಂಬ ಕೋಪ ಬಂದಾಗ ಸುಮ್ಮನಾಗಿರ್ತೀರ, ಬಟ್ ಸಿನಿಮಾದಲ್ಲಿ ಹಂಗೆ ಆಗಲ್ಲ. ಕ್ಯಾರೆಕ್ಟರ್ ಪ್ಲೇ ಮಾಡಲೇಬೇಕಾಗುತ್ತೆ. ಧ್ರುವ ಅವ್ರು ಯಾವ ವಿಚಾರಕ್ಕೆ ತುಂಬ ಕೋಪ ಬರೆಸ್ತಾರೆ ಹಾಗಾದ್ರೆ ನಿಮಗೆ ಸಿನಿಮಾದಲ್ಲಿ? ಸಿನಿಮಾ ಪಾತ್ರದಲ್ಲ, ಕೆ ಡಿ ಆಗ, ಕಾಳಿದಾಸ ಆಗ ಅದೇ ಮಜವಾಗಿರೋದು ಸರ್. ಅದು ನೀವು ಲಿಟ್ರಲಿ ನನ್ನ ಪಾತ್ರ ಏನು ಸಿನಿಮಾಲಿ ಏನಾಗುತ್ತೆ ಅಂತ ಕೇಳ್ತಿದ್ದೀರಾ. ಅದು ಪ್ರೇಮ್ ಸರ್ ಅಲ್ಲೇ ಇದ್ದಾರೆ, ಏನಾದರೂ ಬಿಟ್ಕೊಟ್ರೆ
ಬಟ್ ಅದೇ ತುಂಬ ಮಜವಾಗಿರೋದು. ನಮ್ಮ ಕಾಂಬಿನೇಷನ್ ಆಗಿರಲಿ ಆ್ಯಂಡ್ ಧ್ರುವ ಸರು ಅಷ್ಟೇ ತುಂಬ ಮೋಟಿವೇಟ್ ಮಾಡ್ತಿದ್ರು. ಆ ಮೋಟಿವೇಶನ್ ಇಂದ ಇಬ್ಬರು ಆ ಸೀನ್ಸ್ನ ಇನ್ನೂ ಚೆನ್ನಾಗಿ ಮಾಡಬೇಕು, ಬೆಸ್ಟ್ ಆಫ್ ದಿ ಬೆಸ್ಟ್ ಎಬಿಲಿಟಿ ಅಲ್ಲಿ ಪೊಟೆನ್ಷಿಯಲಲ್ಲಿ ಕೊಡಬೇಕು ಅಂತ ಆ ಚಾಲೆಂಜ್ ಇತ್ತು ಇಬ್ರಿಗೂ. ಸೊ ಅದೇ ರೀತಿ ಬಂದಿದೆ. ಎಸ್, ಪರ್ಟಿಕ್ಯುಲರ್ ಆಗಿ ಕಳೆದ ವರ್ಷ ಆ್ಯಸ್ ಯೂಲ್ ಟ್ರೋಲ್ ಮುಖಾಂತರ ಅಭಿಮಾನಿಗಳ ಗಮನ ಸೆಳೆದ್ರಿ. UI ಟ್ರೋಲ್ ಸಾಂಗ್ ಹುಡುಗಿಯಾಗಿ ಒಂದು ಫಿದಾ ಮಾಡಿದ್ರಿ. ಸೊ ಈ ವರ್ಷ ಮಚ್ಚಲಕ್ಷ್ಮಿ ಆಗ್ತಾಯಿದ್ದೀರಾ. ಎಷ್ಟು ಸ್ಪೆಷಲ್ ಆಗಿರುತ್ತೆ ಈ ವರ್ಷ ಇಡೀ ಜರ್ನಿ ರೇಷ್ಮಾ ಅವ್ರ ಲೈಫಲ್ಲಿ ಅಂತ? ಐ ಥಿಂಕ್ ಆ ಟ್ರೋಲ್ ಸಾಂಗ್ ಅಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗಿದ್ದು, UI ಸಿನಿಮಾ ಸಕ್ಸಸ್ ಆಗಿದ್ದು. ಐ ಥಿಂಕ್ ಆ ಎಲ್ಲ ಕ್ರೆಡಿಟ್ಸ್ ನಾನು ಉಪೇಂದ್ರ ಸರ್ಗೆ ಯಾವಾಗಲೂ ಥ್ಯಾಂಕ್ ಯು ಹೇಳ್ತಾನೆ ಇರ್ತೀನಿ. ನಮ್ಮ UI ತಂಡಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಶ್ರೀಕಾಂತ್ ಸರ್ ಆಗಿರಲಿ, ನವೀನ್ ಸರ್ ಆಗಿರಲಿ, ಲಹರಿ ಫಿಲ್ಮ್ಸ್, ವೇಣು ಸರ್ ಆಗಿರಲಿ, ಅವ್ರಿಗೆ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದೆಮ್. ಆ ಥರ ಒಂದು ಹಾಡಾಗಿರಲಿ ಅಥವಾ UI ನಾನು ಒಂದು ಭಾಗಿ ಆಗಿದ್ದೀನಿ ಅಂತ. ಆ್ಯಂಡ್ ಈಗ ಹೊಸ ವರ್ಷ ಶಿವ ಸಾಂಗಲ್ಲಿ ನನ್ನ ನೋಡಿ ಆ ಡ್ಯಾನ್ಸ್ ಮಾಡಿ ಆ ಮಾಸ್ ಎಲಿಮೆಂಟಲ್ಲಿರುತ್ತೆ. ಸ್ವಲ್ಪ ಗ್ಲಿಮ್ಸ್ ಬಿಟ್ಟಿದ್ದಾರೆ ಅಷ್ಟೇ. ಕಂಪ್ಲೀಟ್ ವಿಡಿಯೋ ನೋಡಿದಾಗ ಇನ್ನೂ ಜಾಸ್ತಿ ಖುಷಿ ಪಡ್ತಾರೆ ಅಂತ ನಂಬಿಕೆ ಇದೆ. ಸೊ ಇವಾಗ ಐ ಥಿಂಕ್ ಸರ್ ಹೇಳಿದ್ರೆ ನೆಕ್ಸ್ಟ್ ಸಾಂಗ್ ಯಾವಾಗ ರಿಲೀಸ್ ಅಂತ? 14 ಅದು ಕನ್ಫರ್ಮೇಷನ್ ತೊಗೊಂಡು ನಾನು ಮಾತಾಡಬೇಕು. 14 ಫೆಬ್ರವರಿ ಸೆಕೆಂಡ್ ಸಾಂಗ್ ರಿಲೀಸ್ ಆಗುತ್ತೆ. ಸೊ ಅದಕ್ಕೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಪ್ರೇಮ್ ಸರ್ ಸಿನಿಮಾ ಅಂದರೆ ಅವರ ಶೈಲಿನೇ ಬೇರೆ ಇರುತ್ತೆ. ಪ್ರತಿ ಸಿನಿಮಾಗೂ ಕೂಡ ನಿಮಗೂ ದೊಡ್ಡ ಚಾಲೆಂಜ್ ಇರುತ್ತೆ. ಫೈನಲಿ KD ಈ ವರ್ಷ ಅಭಿಮಾನಿಗಳು ಬರ್ತಾ ಇದೆ. ಪ್ರೇಮ್ ಸರ್ ಜೊತೆ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸ್? ಪ್ರೇಮ್ ಸರ್ ಅವ್ರ ಜೊತೆ ನಾನು ಲಾಂಚ್ ಮಾಡಿದ್ದೆ ನಾನು ಅವ್ರನ್ನ ಯಾವಾಗಲೂ ಮೊದಲನೇ ಗುರು ಅಂತ ಹೇಳ್ತಾ ಇರ್ತೀನಿ. ನನಗೇನೇ ಡೌಟ್ಸ್ ಇದ್ದರು ಅಥವಾ ಏನೇ ಕನ್ಫ್ಯೂಷನ್ಸ್ ಇದ್ರೂ ಅವ್ರ ಗೈಡೆನ್ಸ್ ಇದ್ದೇ ಇರುತ್ತೆ. ಅದರಲ್ಲಿ ಮತ್ತೊಮ್ಮೆ ಅವ್ರ ಒಟ್ಟಿಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಸೊ ನಂಗೆ ಗೊತ್ತಿತ್ತು ಈ ಥರ ಅವ್ರ ಪ್ಯಾಟರ್ನ್ ಹೇಗಿರುತ್ತೆ, ಹೇಗೆ ಹೇಳ್ಕೊಡ್ತಾರಂತ. ನಾನು ಓಕೆ ಏಕಲವ್ಯಲ್ಲಿ ಕಲ್ತಿದ್ದೆಲ್ಲ ಇಲ್ಲಿ ಸ್ವಲ್ಪ ಯೂಸ್ ಮಾಡ್ಕೋಬೋದು, ಈಸಿಯಾಗಿ ಇರುತ್ತೆ ಅಂತ ಅಂದ್ಕೊಂಡ್ರೆ ಇದು ಅದಕ್ಕಿಂತ 100% ಚಾಲೆಂಜಿಂಗ್ ಆಗಿತ್ತು. ಏನಾದರೂ ಬಂದಿಲ್ಲ ಅಂದರೆ ಎದ್ದೊನ್ನೇ ತೊಗೊಬಾರೋ ಅಂತ ಅವರು ಮಾಮೂಲು ಡೈಲಾಗ್ ಕೇಳ್ಕೊತಾ ಇದ್ದೀವಿ. ಬಟ್ ಐ ಥಿಂಕ್ ಅವರೊಟ್ಟಿಗೆ ಕೆಲಸ ಮಾಡೋದು ಆ್ಯಂಡ್ ಆ್ಯಸ್ ಎನ್ ಆ್ಯಕ್ಟರ್ ತುಂಬ ಕಲಿಯೋಕ್ಕೆ ಸಿಗುತ್ತೆ ಸರ್. ಫೈನಲಿ KD ಈ ವರ್ಷ ಬರುತ್ತೆ, ಏನು ಹೇಳ್ತೀರಿ ನಿಮ್ಮದೇ ಆಗಿರ್ತಕ್ಕಂಥ ಫ್ಯಾನ್ಸ್ಗೆ? ಎಸ್, ಈಗಾಗಲೇ ಫಸ್ಟ್ ಸಾಂಗ್ ಶಿವ ಸಾಂಗಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ. ನೀವು ಎಂಜಾಯ್ ಮಾಡಿದ್ನ ನೋಡಿ ನಮ್ಗೆ ಇಡೀ ತಂಡಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅದೇ ರೀತಿ ಇವಾಗ ಫೆಬ್ರವರಿ 14ಗೆ ನಮ್ಮ ಸೆಕೆಂಡ್ ಸಾಂಗ್ ರಿಲೀಸ್ ಆಗುತ್ತೆ. ನೀವು ಇಷ್ಟಪಡ್ತೀರಾ ಅಂತ ನಂಬಿಕೆ ಇದೆ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಮ್ಮ KD ಸಿನಿಮಾಗೆ ಹಾಗೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು KD ಸಿನಿಮಾದ ನಾಯಕಿ ರೇಷ್ಮಾ ನಾಣೆ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.